ಸೊ ಪಿರಮಿಡ್ ಪವಾಡ ಲಾಭದಲ್ಲಿ ಅನೇಕ ಲಾಭಗಳು ತಿಳ್ಕೊಂತ ಬಂದ್ವಿ. ಇವತ್ತಿನ ಅದ್ಭುತವಾದ ಒಂದು ಲಾಭ ನೋಡೋಣ. ಒಬ್ಬರು ವಿಪುಲ್ ಪಾಂಡ್ಯ ಅಂತ ಮುಂಬೈಯಿಂದ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಲಾಭ ಅವ್ರು ತಗೊಂಡಿದ್ದಾರೆ. ಅವರು ಅವ್ರ ಮನೆಯಲ್ಲಿ ಟಾಯ್ಲೆಟ್ ಅನ್ನೋದು ಮನೆ ಸೆಂಟ್ರಲ್ ಇತ್ತು. ಅದು ಒಂದು ರೀತಿಯಲ್ಲಿ ಆ ವಾಸ್ತು ಪ್ರಾಬ್ಲಮೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾರೆ ಅವರು. ಅವ್ರ ಮನೆಯಲ್ಲಿ ಸೆಂಟ್ರಲ್ಲಿ ಈ ಟಾಯ್ಲೆಟ್ ಇರೋದು ಅದು ವಾಸ್ತು ಪ್ರಾಬ್ಲಮ್ ಅಂತ ಅರ್ಥ ಆಗಿದೆ ಅವ್ರಿಗೆ. ಅದು ದೊಡ್ಡ ದೊಡ್ಡ ವಾಸ್ತು ಪ್ರಾಬ್ಲಮ್ ಅಂತ ಅರ್ಥ ಆಗಿದೆ ಅವ್ರಿಗೆ. ಸೊ ಈಗೇನಂದ್ರೆ ನೋಡ್ತಾ ಇದ್ರೆ ಮನೆಯಲ್ಲಿ ಯಾವಾಗಲೂ ಪ್ರಾಬ್ಲಮ್ಸೇ, ಯಾವಾಗಲೂ ಅನಾರೋಗ್ಯ ಅಲ್ವಾ. ಸೊ ಯಾವುದೇ ಸಂತೋಷ ಇಲ್ಲ. ಎಲ್ಲ ಇದ್ರೂ ಅವ್ರಿಗೆ ಧನ ಹಣಕಾಸು ಆಗಲಿ ಎಲ್ಲ ಇದೆ, ಆದ್ರೂ ಅವರಲ್ಲಿ ಅವ್ರ ಮನೆಯಲ್ಲಿ ಯಾವಾಗಲೂ ಅಸಂತೋಷ ಅನಾರೋಗ್ಯ ಹೆಚ್ಚು ಕಾಡ್ತಾ ಇತ್ತು. ಈ ರೀತಿ ಇರುವಾಗ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ. ಅವಾಗ ಪಿರಮಿಡ್ ವಾಸ್ತು ಕನ್ಸಲ್ಟ್ ಮಾಡಿದ ಮೇಲೆ ಪಿರಮಿಡ್ಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಪ್ರಧಾನವಾಗಿ ಈ ಫೈರ್ ಅಂತಿದೆಯಲ್ಲ, ನಮ್ಮ ಹತ್ರ ಫೈರ್ ಅಂತಿದೆ ನೋಡಿ, ಅದನ್ನ ಅವ್ರು ಏನ್ ಮಾಡಿದೆ ಅಂದ್ರೆ ದಿನ 2 ಸರಿ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಯಾಕಂದ್ರೆ ಅವ್ರಿಗೆ ಅವ್ರ ಪ್ರಾಬ್ಲಮ್ ದೊಡ್ಡದಲ್ಲ, ಪ್ರಾಬ್ಲಮ್ ಹೆಚ್ಚಾಗಿದೆಯಲ್ಲ, ಅದಕ್ಕೋಸ್ಕರ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಫೈರ್ನ ಉಪಯೋಗಿಸಲು ಸ್ಟಾರ್ಟ್ ಮಾಡಿದ್ದಾರೆ. 21 ದಿವಸದಲ್ಲಿ ಇದು ಮಾಡಿದ ಮೇಲೆ 21 ದಿವಸದಲ್ಲಿ ನೋಡಿ, ಅವರ ಹಸ್ಬೆಂಡ್ ಆಕ್ಚುಲಿ ಒಂದು ಸ್ಕೂಲಲ್ಲಿ ಪ್ರಿನ್ಸಿಪಲ್. ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ 21 ದಿವಸ ಆದ್ಮೇಲೆ ಅವರು ಅವ್ರ ಹಸ್ಬೆಂಡ್ಗೆ ಕಾಲ್ ಬರುತ್ತೆ. ಕೆರೆ ಮಾಡ್ತಾರೆ. ಏನಂತಂದ್ರೆ ಇಡೀ ಬೋರ್ಡ್ಗೆ ಹೆಡ್ ಮಾಡ್ಬೇಕಂತ. ಅಂದ್ರೆ ಆ ಸ್ಕೂಲ್ ಬೋರ್ಡ್ ಇರ್ತದೆ ನೋಡಿ, ಸೊ ಆ ಸ್ಕೂಲ್ ಬೋರ್ಡ್ಗೂ ಅವ್ರನ್ನು ಹೆಡ್ ಆಗಿ ಮಾಡಕ್ಕೆ ಅವನು ಕರೆಸ್ತಾರೆ. ಕರೆಸಿ ಅವಾಗ ಎಲ್ಲಾ ಸ್ಕೂಲ್ಸ್ ಅಂದ್ರೆ ಇಡೀ ಮುಂಬೈಲಿರುವಂತ ಸ್ಕೂಲ್ಸ್ಗೆಲ್ಲ ಅವ್ರು ಹೆಡ್ ಮಾಡ್ತಾರೆ ನೋಡಿ. ಆ ರೀತಿ ಮಾಡುವಾಗ ಅವ್ರಿಗೆ ಸಪರೇಟ್ ಕಾರ್ ಕೊಡ್ತಾರೆ, ಡ್ರೈವರ್ ಕೊಡ್ತಾರೆ, ಮತ್ತೆ ಅನೇಕ ಇತರ ಲಾಭಗಳು, ಇನ್ಸೆಂಟಿವ್ಸ್ ಕೊಡ್ತಾರೆ. ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ ಅವರು. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ಇದು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇಂಥ ಪ್ರಮೋಷನ್ ಬರುತ್ತಂದ್ರೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಆ ರೀತಿಯಲ್ಲಿ ಆಯ್ತು. ಓಕೆ, ಸೊ ಈ ರೀತಿಯಲ್ಲಿ ಆಗೋದೊಂದೇ ಅಲ್ಲ, ಇಷ್ಟು ಒಳ್ಳೆ ಅಂದ್ರೆ ಇನ್ಸ್ಟೆಂಟ್ ಸರ್ಪ್ರೈಸ್ ಪ್ರಮೋಷನ್ ಅಂತ ಅವ್ರಿಗೆ ಹೇಳೋದು. ಆ ರೀತಿಯಲ್ಲಿ ಆಯ್ತು. ಮತ್ತೆ ಮನೆಯಲ್ಲಿರುವಂತ ಅನಾರೋಗ್ಯ ಎಲ್ಲ ಹೋಗಲಾಡಿಸ್ತು. ಈ 21 ದಿವಸಗಳಲ್ಲೇ ಇಷ್ಟು ಲಾಭಗಳು ಸಿಕ್ತು. ಅದೇ ರೀತಿಯಲ್ಲಿ ಅವ್ರ ಹಸ್ಬೆಂಡು, ಅವ್ರ ಮಕ್ಕಳು ಎಲ್ಲ ಮನೆಯಲ್ಲಿ ಎಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಂಥ ಅವಕಾಶ ಸಿಕ್ತು. ಸೊ ಒಂದು ರೀತಿಯಲ್ಲಿ ಹ್ಯಾಪಿ ಲೈಫ್ ಮತ್ತೆ ಜಾಯ್ಫುಲ್ ಲೈಫು ನಡ್ಸಕ್ಕೆ ಅವಕಾಶ ಕೊಡುತ್ತು. ಈ ಪಿರಮಿಡ್ ಪವಾಡ ಲಾಭ ಈ ರೀತಿಯಲ್ಲಿ ಆಯ್ತು ಅಂತ ಅವರು ನಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಇವತ್ತಿನ ಪಿರಮಿಡ್ ಪವಾಡ ಲಾಭ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ. ತಿಳಿಸ್ಕೊಂಡಿದ್ದೆ. ಥ್ಯಾಂಕ್ ಯು.